ಕ್ರೈಸ್ತ ಕೋಮುವಾದ ಅಲಿಯಲಿ ನ್ಯಾಯ ಸಿಗುವವರೆಗೂ ಬಿಡುವುದಿಲ್ಲ, ನ್ಯಾಯ ಸಿಗುವವರೆಗೂ ಬಿಡುವುದಿಲ್ಲ. ಮಾನವೀಯತೆ ಬೆಳೆಯಲಿ, ಅದು ಆಮಂತ್ರಣ. ಕೋಮುವಾದ ಅಳಿಯಲಿ, ಕೋಮುವಾದ ಅಳಿಯಲಿ, ಮಾನವೀಯತೆ ಬೆಳೆಯಲಿ, ಮಾನವೀಯತೆ. ಆರಿಫ್ ಕಮ್ಮಾಜಿ ಇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇವೆ. ಇದೊಂದು ಪ್ರತ್ಯೇಕ ಪ್ರಕಟಣೆ. ಎಲ್ಲರೂ ಕೂಡ ಆ ಬ್ಯಾರಿಗೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ SKSF ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿಯ ವತಿಯಿಂದ ನಮ್ಮ ಬೇಡಿಕೆಗಳು: ಒಂದು, ಮೃತ ಅಬ್ದುಲ್ ರಹಮಾನ್ ಕುಟುಂಬಕ್ಕೆ ಸರ್ಕಾರ ವತಿಯಿಂದ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. 2, ಗಾಯಾಳು ಕಲಂದರ್ ಶಾಫಿ ಅವರ ಆಸ್ಪತ್ರೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಬೇಕು ಮತ್ತು 25 ಲಕ್ಷ ಪರಿಹಾರ ನೀಡಬೇಕು. 3, ಜಿಲ್ಲೆಯಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡುವವರನ್ನು ಇದುವರೆಗೂ ಬಂಧಿಸಿಲ್ಲ, ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರನ್ನು ಗಡೀಪಾರು ಮಾಡಬೇಕು. 4, ಅಬ್ದುಲ್ ರಹಮಾನ್ ಕೊಲೆ ಆರೋಪಿಗಳ ಆಸ್ತಿ ಮುಟ್ಟುಗೋಲು ಹಾಕಬೇಕು ಹಾಗೂ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. 5, ಈ ಕೊಲೆಯನ್ನು ಸರ್ಕಾರ SIT ತನಿಖೆ ಒಳಪಡಿಸಬೇಕು. 6, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರನ್ನು ವಜಾಗೊಳಿಸಬೇಕು. 7, ಕುಡುಪು ಗುಂಪು ಹತ್ಯೆಯ ಎಲ್ಲ ನೈಜ ಆರೋಪಿಗಳನ್ನು ಇದುವರೆಗೂ ಬಂಧಿಸಿಲ್ಲ, ಈ ಕೂಡಲೇ ಅವರನ್ನು ಬಂಧಿಸಬೇಕು. 8, ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಇರುವ ಹೆಚ್ಚಿನ ಪೊಲೀಸರನ್ನು ಬದಲಾವಣೆಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು SKSF ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿ. ಪ್ರಮುಖವಾಗಿ ಹೇಳುವುದು ಏನಂದ್ರೆ, ಇದೊಂದು ಆರಂಭವಷ್ಟೇ. ಬರೀ ಒಂದು ಹೇಳಿಕೆಗಳಿಗೆ, ಸಾಮಾಜಿಕ ಜಾಲತಾಣಗಳ ಬರೀ ಒಂದು ಚರ್ಚೆಗಳಿಗೆ ಮಾತ್ರ ಸೀಮಿತವಾಗುವಂತಹ ಒಂದು ಪ್ರತಿಭಟನೆಯಲ್ಲ. ಖಂಡಿತವಾಗಿಯೂ ಅಮಾಯಕ ಎಂಬುದಾಗಿ ಎಲ್ಲರೂ ಕೂಡ ಹೇಳುವಂತಹ, ನಮಗೆ ಅನುಭವಿಸಿದಂತಹ ಒಬ್ಬ ಕಾರ್ಯಕರ್ತ. SKSF ಕಳೆದ 36 ವರ್ಷಗಳಿಂದ ಇಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಷ್ಟ್ರೀಯತೆಯೊಂದಿಗೆ, ದೇಶೀಯತೆಯೊಂದಿಗೆ ಸೌಹಾರ್ದಯುತ ಬಾಳ್ವಿಕೆಗಾಗಿ ಹೋರಾಡುವಂತಹ, ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಕಾರ್ಯಕರ್ತರನ್ನ ರೂಪಿಸಿ ಅವರಿಗೆ ಬೇಕಾದಂತಹ ಮಾರ್ಗದರ್ಶನ ನೀಡುವಂತಹ ಒಂದು ಸಂಘಟನೆ. ಇಲ್ಲಿ ಕೊಡತಮಜಲ್ ಮುಹಿದ್ದೀನ್ ಜುಮಾ ಮಸ್ಜಿದ್ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ರಿಗೂ ಬೇಕಾಗಿ ಸೇವೆಗೈಯುತ್ತಾ ಇದ್ದಂತಹ ಒಬ್ಬ ವ್ಯಕ್ತಿ, ಅಮಾಯಕ ವ್ಯಕ್ತಿ ಅಬ್ದುಲ್ ರಹಮಾನ್ ಎಂಬಾತನನ್ನ ನಿಷ್ಠುರವಾಗಿ, ಅದೇ ರೀತಿ ವಂಚನೆಯ ಮೂಲಕ ಅವರೊಂದಿಗೆ ಕಲಿತವರು, ಸಹಪಾಠಿಗಳು, ಗೆಳೆಯರು ಈ ರೀತಿಯಾದಂತಹ ಕುಕೃತ್ಯವನ್ನ ನಾವು ಒಪ್ಪಲೇ ಸಾಧ್ಯವಿಲ್ಲದಂತಹ ಒಂದು ಕೊಲೆಯನ್ನ ಮಾಡುವುದಾದರೆ ಅದರ ಹಿಂದೆ ಇರುವಂತಹ ಒಂದೇ ಒಂದು ಕಾರಣ, ಕೋಮು ದ್ವೇಷವನ್ನ ಚೂಬಿಟ್ಟು ಈ ಪಾಪ ಬಲಿಪಶುಗಳನ್ನಾಗಿ ಕಾರ್ಯಕರ್ತರನ್ನ ನೀವು ಮಾಡ್ತಾ ಇದ್ದೀರಾ. ಈ ಬಿಡುವಂತಹ ಇವರಿಗೆ ಹಿಂಬಾಗಿಲ ಮೂಲಕ ಎಲ್ಲೋ ಕೂತುಕೊಂಡು ಯಾವುದೋ ರಾಜಕೀಯ ಲಾಭಕ್ಕಾಗಿ, ಯಾವುದೋ ಅವರವರದಾದಂತಹ ಲಾಭಕ್ಕಾಗಿ ಬಿಡುವವರನ್ನ ಬಂಧಿಸಿ ಅವರಿಗೆ ಬೇಕಾದಂತಹ ಯಾವ ಶಿಕ್ಷೆ ಕೊಡಬೇಕು ಅದೇ ಸರ್ಕಾರ ಮಾಡಲೇಬೇಕು ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಮಟ್ಟದ ಪ್ರತಿಭಟನಾ ಸಮಾವೇಶ ನಾವು ಮಾಡ್ತಾ ಇದ್ದೇವೆ. ತಬ್ಬಲಿಯನ್ನಾಗಿಸಿ ನಮ್ಮಿಂದ ಕೋಮು ಕ್ರಿಮಿ ಕೀಟಗಳಿಗೆ ಅತ್ಯಂತಹ ಬರ್ಬರವಾಗಿ ಹತ್ಯೆಯಾದಂತಹ ಅಬ್ದುಲ್ ರಹಮಾನ ನ್ಯಾಯಕ್ಕೆ ಬೇಕಾಗಿ ನಾವೆಲ್ಲ ಇಂದು ಒಗ್ಗೂಡಿದ್ದೇವೆ. ಇದು ನಮ್ಮ ಪ್ರಥಮ ಹಂತ ಮಾತ್ರವಾಗಿದೆ. ಸರ್ಕಾರ ಎಚ್ಚೆತ್ತುಕೊಂಡು ಈ ಕ್ರಿಮಿ ಕೀಟಗಳನ್ನು, ಅದರ ಹಿಂದೆ ಅವರನ್ನು ಪ್ರಚೋದಿಸಿ ಇಂತಹ ದುರ್ಕೃತ್ಯಕ್ಕೆ ಬಳಸಿದಂತಹ, ಅದರ ಹಿಂದೆ ಅಡಗಿರುವಂತಹ ಪ್ರಚೋದನಾಕಾರಿ ಭಾಷಣಗಾರರನ್ನು ಹೆಡಮರಿ ಕಟ್ಟಿ ಕಾನೂನಾತ್ಮಕ ಮೂಲಕ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ವಿಧಿಸದಿದ್ದಲ್ಲಿ ಇಂದು ಇಂತಹ ಪ್ರಕರಣಗಳಿಗೆ ಅಂತ್ಯ ಹಾಡಲು ಒಮ್ಮೆಯೂ. ನಮಗೆ ಬೇಕಾದದ್ದೊಂದೇ, ಈ ಆರೋಪಿಗಳನ್ನು ಸೆರೆ ಹಿಡಿಯಬೇಕು ಮತ್ತು ಇದು ಇಲ್ಲಿಗೆ ಕೊನೆಯಾಗಬೇಕು ಅಂತೇಳಿ ನಾನು ನನ್ನ ಪೋಷಕರೊಂದಿಗೆ, ನನ್ನ ಶಬ್ದ ಆಲಿಸುತ್ತಿರುವವರೊಂದಿಗೆ, ವ್ಯವಸ್ಥೆಯೊಂದಿಗೆ ಒಂದೇ ಹೇಳ್ತಾ ಇರುವಂತದ್ದು, ಪ್ರತಿಯೊಬ್ಬನ ಕೊಲೆಯಾಗುವಾಗ್ಲೂ ಅವನು ಹಿಂದೂ ಇರಬಹುದು, ಮುಸಲ್ಮಾನ್ ಇರಬಹುದು, ಇಲ್ಲಿ ನಷ್ಟ ಆಗೋದು ಕಟ್ಟ ಕಡೆಯಲ್ಲಿ
ಆ ಮೃತನ ಸಹೋದರನಿಗೋ ಆ ಮೃತನ ತಂದೆಗೋ ತಾಯಿಗೋ. ಪ್ರೀತಿಯ ಪೋಷಕರೇ, ಯಾವ ಧರ್ಮದವರಿರಲಿ, ಒಂದೇ ಮಾತು ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಯಾರಿಗೆ ನಷ್ಟ ಆಗ್ತಾ ಇದೆ, ನೀವು ನಿಮ್ಮ ಮಕ್ಕಳನ್ನು ಯಾರೊಂದಿಗೆ ಸೇರಿಸಬೇಕೋ ಅವರೊಂದಿಗೆ ಸೇರಿಸಿ. ಕೈಗೆ ಖಡ್ಗ ಕೊಡುವವರೊಂದಿಗೆ, ತ್ರಿಶೂಲ ಕೊಡುವವರೊಂದಿಗೆ ಯಾಕೆ ನಿಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೀರಾ? ಅದಕ್ಕೆ ಪ್ರಚೋದನೆ ಕೊಡುವವರೊಂದಿಗೆ ಯಾಕೆ ಸೇರಿಸ್ತಾ ಇದ್ದೀರಾ? ಇವತ್ತು ಕೊನೆಗೆ ನಷ್ಟ ಹೊಂದದ್ದು ಯಾರಿಗೆ? ಅಬ್ದುಲ್ ರಹೀಮನ ತಂದೆಗೂ ತಾಯಿಗೂ ಈ ಸಹೋದರರಿಗೂ, ಬದುಕಿಗೆ ಆಧಾರ ಸ್ತಂಭವಾಗಿದ್ದಂತಹ ಸಹೋದರ. ಅವರಿಗೆ ಪರಿಹಾರ ಕೊಡಬೇಕಾದದ್ದು, ಅವರಿಗೆ ಬೇಕಾದಂತಹ ನ್ಯಾಯ ಕೊಡಬೇಕಾದದ್ದು. ಪ್ರತಿಯೊಂದು ಕೊಲೆಯು ಇಲ್ಲಿ ಸಂಭವಿಸಿದಾಗ ಹೆತ್ತ ತಂದೆ ತಾಯಿಯ ಕರುಳ ಕೊಡಿಯಿಂದ ಬರುವಂತಹ, ಕರುಳಿನಡಿಯಿಂದ ಬರುವಂತಹ ಒಂದು ಮಾತು ಇಲ್ಲಿಗೆ ಕೊನೆಗೊಳ್ಳಿ ಅಂತೇಳಿ ವ್ಯವಸ್ಥೆಯೊಂದಿಗೆ ಕೇಳಿಕೊಳ್ತಿದ್ದೇನೆ. ಮಾನ್ಯ ರಾಜ್ಯ ಸರ್ಕಾರದೊಂದಿಗೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ನಿಮಗೆ ಓಟು ಕೊಟ್ಟವರು ನಾವು, ನಿಮಗೆ ಓಟು ಕೊಟ್ಟವರು ನಾವು. ನಮ್ಮ ಒಬ್ಬ ಸಹೋದರ ಇಲ್ಲಿ ಬಲಿಯಾಗಿದ್ರೆ ನಾನು ಯಾವುದೇ ಪಕ್ಷವನ್ನು ಇದಕ್ಕೆ ಹೊಣೆಗಾರಿಕೆ ಮಾಡ್ತಾ ಇಲ್ಲ. ಆದ್ರೆ ಆ ಪಕ್ಷದ ಸರ್ಕಾರ ಇಲ್ಲಿದೆ. ಆ ಸರ್ಕಾರ ಇದಕ್ಕೆ ಕೊನೆಗಾಣಿಕೆ ಮಾಡುವಂತಹ ಎಲ್ಲ ಅವಕಾಶವೂ ಕೂಡ ಆ ಸರ್ಕಾರಕ್ಕಿದೆ. ಕೆಲವರು ಕೇಳಿದ್ರು, ನೀವು ಕಾಂಗ್ರೆಸ್ನ ವಿರುದ್ಧ ಹೋರಾಡ್ತಾ ಇಲ್ವಾ ಅಂತೇಳಿ. ಕಾಂಗ್ರೆಸ್ನ ವಿರುದ್ಧ ಬೀದಿಗಿಳಿತೀರಿ ಅಂತ ಹೇಳ್ತಾ ಇದ್ದೀರಿ ಅಂತೇಳಿ. ಕಾಂಗ್ರೆಸ್ನ ಸರ್ವ ನಾಯಕರು ಕೂಡ ಬೀದಿಗಿಳಿದಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ. ಅದು ಈ ಸಮುದಾಯಕ್ಕೆ ಬೇಕಾಗಿ, ಒಬ್ಬ ಅಮಾಯಕನಿಗೆ ಬೇಕಾಗಿ. ಇಲ್ಲಿನ ಹೈಕಮಾಂಡ್ ತಿಳಿದುಕೊಳ್ಬೇಕು, ಇಲ್ಲಿನ ಸರ್ಕಾರ ತಿಳಿದುಕೊಳ್ಬೇಕು. ಇಲ್ಲಿನ ಸರ್ಕಾರಕ್ಕೆ ಆ ತಾಕತ್ತಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಇವತ್ತು ಇದು ಸಾಧ್ಯವಿದೆ. ಇದಕ್ಕೆ ಒಂದು ಪುರಾಣ ಚುಕ್ಕಿಯನ್ನು, ಇದಕ್ಕೆ ಒಂದು ಕೊನೆಯನ್ನು ಕಾಣಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗಲಿ.